ಇವತ್ತು ನಾ ಮಾಡತ್ತೀನಿ ಭಜಿ ಪಲ್ಯ ಅಂದರೆ ಗರಗಟ್ ಪಲ್ಯ. ನಾವು ಸಂಕ್ರಾಂತಿ ಒಳಗೆ ಹಬ್ಬದಾಗ ಮಾಡ್ತೀವಲ್ಲ ಆ ಭಾಜಿ ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಭಜಿ ಪಲ್ಯ ಮಾಡೋಕೆ ಏನೇನು ಸಾಮಾನು ಬೇಕಂತ ಹೇಳಿ ಈಗ ನೋಡೋಣ. ಮುಕ್ಣಿ ಕಾಳು, ಅಲಸಂದಿ ಕಾಳು, ಆಮೇಲೆ ತೊಗರಿಬೇಳೆ, ಹೆಸರು ಕಾಳು, ಆಮೇಲೆ ಇದು ಚೆನ್ನದಾಳ ಐತಿ, ಮತ್ತೇನು ಶೇಂಗಾ, ಹುಂಚೆ ಹಣ್ಣು, ಅರಿಶಿನ ಪುಡಿ, ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನಾನು ಗಜ್ರಿ ತೊಗೊಂಡಿನಿ, ಟೊಮ್ಯಾಟೊ, ಕುಂಬಳಕಾಯಿ, ಬಟಾಟಿ, ಬೀಟ್ರೂಟ್, ಮತ್ತು ಹಸಿಮೆಣ್ಸಿನ್ಕಾಯಿ, ಅವ್ರಿಕಾಯಿ ಕಾಳಲ್ಲ ಅವ್ರಿಕಾಯಿ ಐತಿದೆ, ಆಮೇಲೆ ಬಟಾಣಿ, ಕಡ್ಲಿಕಾಳು, ಕಡ್ಲಿ ಬೇಳೆ ಎಲ್ಲ ಕಡ್ಲಿಕಾಳು, ಆಮೇಲೆ ಬೀನ್ಸ್, ಮತ್ತು ತಪ್ಪಲ ಪಲ್ಯ ಒಳಗೆ ಪಾಲಕ್, ಮತ್ತು ಪುಡ್ಡಿ ಪಲ್ಯ, ಮತ್ತು ಮೆಂತಿ ಪಲ್ಯ ಇಷ್ಟನ್ನೆಲ್ಲ ತೊಗೊಂಡು ನಾನು ಮಾಡ್ತೀನಿ. ಬೇಕಿದ್ರೆ ನಿಮ್ಗೆ ಹುರುಳಿಕಾಳನ್ನು ಹಾಕೋಬಹುದು. ನಾನು ಈ ಥರ ಹುರುಳಿಕಾಳು ತೊಗೊಂಡಿಲ್ಲ. ಇಷ್ಟೆಲ್ಲ ಹಾಕೊಂಡು ನಾವು ಇವತ್ತು ಭಜಿ ಪಲ್ಯ ಮಾಡೋಣ. ಆವಾಗಲೇ ಕಾಳುಗಳು ತೋರಿಸಿದ್ದಲ್ಲ ಅವನ್ನೆಲ್ಲನೂ ತೊಳೆದು ಇಟ್ಟಿನಿ ನಾನು. ಈಗ ಎಲ್ಲ ಕಾಳುಗಳನ್ನ ಹಾಕ್ತೀನಿ. ಹೆಸರು ಕಾಳು, ಅಲಸಂದಿ ಕಾಳು, ತೊಗರಿಬೇಳೆ, ಮತ್ತು ಮುಕ್ಣಿ ಕಾಳು, ಕಡ್ಲಿಕಾಳು, ಮತ್ತು ಬಟಾಣಿ, ಶೇಂಗಾ, ಈಗ ಬೀಟ್ರೂಟ್, ಬಟಾಟಿ, ಗಜ್ರಿ, ಕುಂಬಳಕಾಯಿ, ಒಂದೇ ಟೊಮ್ಯಾಟೊ ಹಾಕ್ರಿ, ಹೆಚ್ಚಿಗೆ ಹಾಕಬೇಡ್ರಿ, ಬೀನ್ಸ್, ಅವ್ರಿಕಾಯಿ ಕಾಳು ಇದ್ದರೂ ಹಾಕೋಬಹುದು, ಮತ್ತಿದು ಮೆಣಸಿನ್ಕಾಯಿ ಐತಿ. ಮೆಣಸಿನ್ಕಾಯಿ ನೋಡ್ರಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕಿ. ಇದು ಮೆಂತಿ ಪಲ್ಯ, ಆಮೇಲೆ ಇದು ನೆಕ್ಸ್ಟ್ ಪಾಲಕ್, ಪುಂಡಿ ಪಲ್ಯ ಹಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಹುಳಿ ಬರಬೇಕಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಹುಂಚೆಹಣ್ಣು ನೆನೆಸಿಟ್ಕೊಂಡಿನಿ ನಾನು. ಇನ್ ಕೇಸ್ ನಿಮ್ಮಲ್ಲೇ ಹುಂಚಿಕಾಯಿ ಇದ್ರಪ್ಪ ಅದನ್ನು ಹಾಕ್ಬೋದು. ಈಗ ಕುಕ್ಕರ್ನಾಗ ಇಟ್ಟು ಒಂದು ಎಷ್ಟು ಬೇಕು ಅಷ್ಟು ನೋಡಿ ಅಳತಿ ಮಾಡಿ ನೀರು ಎಷ್ಟು ಸಾಕು ಎಲ್ಲ ಮುಳುಗ್ತದೆ. ಈಗ ಇದನ್ನೆಲ್ಲ ಹಾಕಿಟ್ನಲ್ಲ ಒಂದು 3 ಸೀಟಿ ಮಾಡಿ ನೋಡಬೇಕು. ಆಮೇಲೆ ಒಳಗೆಲ್ಲ ಕುದ್ದಿತ್ತು ಎಲ್ಲ ಹಣ್ಣಾಗಿತ್ತಪ್ಪ ಅಂದ್ರೆ ಇಟ್ಟು ಮತ್ತೆ ಇಲ್ಲಿಕ್ಕೆ ಇನ್ನೊಂದೆರಡು ಸೀಟಿನ ಎಕ್ಸ್ಟ್ರಾ ಮಾಡಿ ಪೂರ ಹಣ್ಣಾಗುತ್ತಾನೆ ನಾವು ಸೀಟಿನ ಹೊಡಿಸ್ಬೇಕು. ಕುಕ್ಕರ್ ಇಟ್ಟಿದ್ವಲ್ಲ ಅದು 8 ಸೀಟಿ ಆಗೈತಿ. ಈಗ ಅದು ಬೇದೈತಿ ನೋಡೋಣ. ಈಗ ಅದು ಇಷ್ಟಂತರೂ ಬೇದೈತಿ. ಮಜ್ಜಿಗೆ ಕಟ್ಟಿದ್ದು ಇರ್ತೈತಲ್ಲ ಅದರಲ್ಲಿ ಹಿಂಗೆ ನಾವು ಚೆಂದಾಗಿ ಸ್ಮ್ಯಾಶ್ ಮಾಡ್ಕೊಂಡು, ಅಥವಾ ನಿಂಬಲ್ಲಿ ಸ್ಮ್ಯಾಶರ್ ಇದ್ರೂ ಅದರಲ್ಲೇನು ಸ್ಮ್ಯಾಶ್ ಮಾಡ್ಕೊಂಡ್ರೂ ನಡಿತೈತಿ. ಸೊ ಬಿಸಿ ಇದ್ದಾಗ ಮಾಡ್ಕೊಂಡ್ರೆ ಜಲ್ದಿ ಮೆತ್ತಗೆ ಆಗಿಬಿಡ್ತೈತೆ ಅದು. ನಾವು ಎಷ್ಟೊತ್ತನ ಇದು ಸ್ಮ್ಯಾಶ್ ಮಾಡತ್ತಿದ್ವಲ್ಲ ಹಿಂಗಾಗೈತೆ ಅಂದ್ರೆ ಇದು ಪೂರ ಆಗೈತೆ ಅನ್ನೋಂಗೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಮೆತ್ತಗೆ ಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ನಡಿತೈತಿ. ಇಷ್ಟ ಬಿಟ್ಟರೆ ಅಂದ್ರೆ ಏನಿರ್ತೈತಿ ಬಾಯಾಗ ಒಂದೊಂದೆಲ್ಲ ಕಾಳುಗಳು ಆಮೇಲೆ ತರಕಾರಿ ಏನೇನು ಹಾಕಿದ್ವಲ್ಲ ಎಲ್ಲ ಹತ್ತಾವು. ಇಷ್ಟಾದರೆ ಇದು ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಅಂದರೆ ನೆಕ್ಸ್ಟ್ ಇದ್ರದ್ದು ಲಾಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಒಗ್ಗರಣೆ ಹಾಕೋದು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು 4 ಕರಿಬೇವು ಸೊಪ್ಪು, ಈಗ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಬೆಳ್ಳುಳ್ಳಿ ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಈಗ ಒಗ್ಗರಣೆ ರೆಡಿ ಆದ್ರೆ ಅದನ್ನೀಗ ಇದ್ರಾಗ ಹಾಕೋದು. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಮಾಡ್ಕೊಳ್ಳಿ ಏನು ಕುದಿಸ್ಬೇಕು ಅಥವಾ ಮತ್ತು ಬಿಸಿ ಮಾಡಬೇಕು ಅಂಥೇಳಿ ಏನು ಅವಶ್ಯಕತೆ ಇಲ್ಲ. ನೀವು ಯಾವಾಗ ಊಟ ಮಾಡ್ತಿರ್ತಿಲ್ಲ ಊಟ ಮಾಡೋಕೆ ಬೇಕಾದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಉಣ್ಬೋದು. ಭಜಿ ಪಲ್ಯ 3-4 ದಿವಸ ತನಕ ನೀವು ಇಟ್ಟು ಉಂಡ್ರು ಏನೂ ಆಗೋದಿಲ್ಲ. ನೀವು ಎಷ್ಟು ನಿಮ್ಗೆ ಇಟ್ಟಿಟ್ಟು ಉಣ್ತಿರಲ್ಲ ಅಷ್ಟು ಟೇಸ್ಟ್ ಇದನ್ನು ಜಾಸ್ತಿ ತಗೊಂಡು ಹೋಗ್ತೈತಿ. ಈಗ ಒಂದು ಸ್ವಲ್ಪ ನಾನು ಗುರಳ್ ಪುಡಿ ಹಾಕಾಕತ್ತೀನಿ. ಇದು ಆಪ್ಷನಲ್ ಐತಿ, ನೀವು ಹಾಕಿದ್ರೆ ಹಾಕ್ಬೋದು ಅಥವಾ ಬಿಟ್ಟರು ಬಿಡ್ಬೋದು, ಏನು ಕಂಪಲ್ಸರಿ ಅಂತೇನಿಲ್ಲ. ಆಮೇಲೆ ಲಾಸ್ಟ್ ಫಿನಿಶಿಂಗ್ ಟಚ್ ಕೊತ್ತಂಬರಿ ಹಾಕಾಕತ್ತೀನಿ. ಈ ಥರ ಆಗೈತಿ ನೋಡಕ್ಕೆ ಹಿಂಗೆ ಅನ್ನಿಸ್ತೈತಿ, ಬಟ್ ಟೇಸ್ಟ್ ಇಸ್ ಅಲ್ಟಿಮೇಟ್. ಟೇಸ್ಟ್ ಅಂತೂ ಸೂಪರ್ ಇರ್ತೈತಿ. ಸೊ ನಮ್ಮ ಸೈಡ್ ಬಿಜಾಪುರ ಸೈಡ್ ಎಲ್ಲರೂ ನಾವು ಭಾಳ ಇಷ್ಟಪಡ್ತೀವಿ ಅಂತ ಪಲ್ಯ ಇದು. ನೋಡ್ರಿ ಫೈನಲ್ ಆಗಿ ನಮ್ಮದು ಫೇವ್ರೇಟ್ ಭಜಿ ಪಲ್ಯ ಅಥವಾ ಗರಗಟ್ ಪಲ್ಯ. ಸೊ ಇದನ್ನು ನಾವೀಗ ನಾವು ಸಜ್ಜಿ ರೊಟ್ಟಿ, ಶೇಂಗಾ ಹೋಳಿಗೆ, ಮೊಸರು, ಅಕ್ಷಿ ಹಿಂಡಿ ಮತ್ತು ಶೇಂಗಾ ಹಿಂಡಿ ಕೂಡ ತಿಂದ್ರೆ ಮಸ್ತ್ ಊಟ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾರು ಬಿಜಾಪುರದ ಫ್ಯಾನ್ಸ್ ಇದ್ದೀರಿ ಈ ಪಲ್ಯ ಯಾರಿಗಿಷ್ಟ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ.